ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ಗೆ ಬೇಲ್ ಆಗಿದೆ. ಈಗ ಸುಪ್ರೀಂ ಕೋರ್ಟ್ ಮೊರೆ ಹೋಗಬೇಕು ಅಂತ ಪೊಲೀಸರು ತಯಾರಿಯನ್ನ ಮಾಡ್ಕೋತಾ ಇದ್ದಾರೆ. ದರ್ಶನ್ ಪವಿತ್ರ ಜಾಮೀನು ರದ್ದು ಕೋರಿ ಮೇಲ್ಮನವಿಗೆ ತಯಾರಿ ಮಾಡ್ಕೋತಾ ಇದ್ದಾರೆ ಪೊಲೀಸರು. ಹಾಗಾದ್ರೆ ಸುಪ್ರೀಂ ಮೊರೆ ಹೋಗೋದಿಕ್ಕೆ ನಿರ್ಧರಿಸಿರುವಂತಹ ಪೊಲೀಸರ ಸಿದ್ಧತೆ ಹೇಗಿದೆ? ಮನೆ ಸೇರಿರುವ ದರ್ಶನ್ಗೆ ನಿಜಕ್ಕೂ ಭೀತಿ ಎದುರಾಗುತ್ತಾ? ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಆದಂತಹ ಮಾಹಿತಿ. ಈಗಾಗಲೇ ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ಗೆ ಜಾಮೀನು ಸಿಕ್ಕಿದೆ. ಮತ್ತೊಂದು ಕಡೆ ಸುಪ್ರೀಂ ಕೋರ್ಟ್ ಮೊರೆ ಹೋಗಬೇಕು ಅಂತ ಪೊಲೀಸರು ತಯಾರಿ ಮಾಡ್ಕೋತಾ ಇದ್ದಾರೆ. ಸಿದ್ಧತೆಗಳಾಗ್ತಾ ಇದೆ. ಇಂಗ್ಲಿಷ್ ನಲ್ಲಿ ಚಾರ್ಜ್ ಶೀಟ್ ಸಿದ್ಧಪಡಿಸಿದ್ದಾರೆ ಪೊಲೀಸರು. ಕೊಲೆ ಕೇಸ್ನ 2 ಚಾರ್ಜ್ ಶೀಟ್ ಇಂಗ್ಲಿಷ್ಗೆ ತರ್ಜುಮೆ ಮಾಡಿದ್ದಾರೆ. 5,000 ಪುಟಗಳ ಇಂಗ್ಲಿಷ್ ಚಾರ್ಜ್ ಶೀಟ್ ರೆಡಿಯಾಗಿದೆ. ಸರ್ಜರಿ ಅಗತ್ಯ ಅಂತ ಕಾರಣ ನೀಡಿ ಮಧ್ಯಂತರ ಜಾಮೀನು ಪಡೆದಿದ್ರು ದರ್ಶನ್. 1.5 ತಿಂಗಳ ಬಳಿಕ ಈಗ ಪೂರ್ಣ ಪ್ರಮಾಣದ ಬೇಲ್ ಆಗಿದೆ. ಶೂಟಿಂಗ್ ನಲ್ಲಿ ಭಾಗಿಯಾದರೆ ಪೊಲೀಸರಿಗೆ ಸಾಕ್ಷ್ಯ ಸಿಗುತ್ತೆ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಚೇತನ್, ಈಗಾಗಲೇ ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಜಾಮೀನು ಪಡೆದಿದ್ದಾರೆ, ಹೊರಗಿದ್ದಾರೆ. ಸೊ ಮತ್ತೊಂದು ಕಡೆ ಪೊಲೀಸರು ಕೂಡ ಅದನ್ನ ರದ್ದು ಮಾಡಬೇಕು ಅಂತ ಮನವಿ ಸಲ್ಲಿಸೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ಸೊ ಏನೆಲ್ಲ ಸಿದ್ಧತೆಗಳಾಗಿದೆ, ಸದ್ಯಕ್ಕೆ ಏನು ಅಪ್ಡೇಟ್ ಸಿಗ್ತಾ ಇದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ? ಅಂದ್ರೆ ವೀಣಾ, ಸದ್ಯಕ್ಕೆ 2 ಚಾರ್ಜ್ ಶೀಟ್ಗಳನ್ನ ಇದು ತರ್ಜುಮೆ ಮಾಡೋದಕ್ಕೆ ಇದೀಗ ಪೊಲೀಸರು ಮುಂದಾಗಿರುವಂತದ್ದು. ಅಂದ್ರೆ ದರ್ಶನ್ ಪ್ರಕರಣದಲ್ಲಿ 2 ಚಾರ್ಜ್ ಶೀಟ್ಗಳನ್ನ ಮೊದಲಿಗೆ ಒಂದು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ್ರು. 3,000 ಚಿಲ್ಲರೆ ಪುಟಗಳು ಅದಿದ್ವು. ಮತ್ತೆ ಅಡಿಷನಲ್ ಆಗಿ ಮತ್ತಷ್ಟು ಒಂದು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆಯನ್ನು ಕೂಡ ಮಾಡಿದ್ರು. ಸಲ್ಲಿಕೆಯನ್ನ ಮಾಡಿ 2 ಕೂಡ ಇದೀಗ ಏನ್ ಭಾಷಾಂತರ ಮಾಡೋದಕ್ಕೆ ಪೊಲೀಸರು ಮುಂದಾಗಿರುವಂತದ್ದು. ಅಂದ್ರೆ ಯಾಕಂದ್ರೆ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಬೇಕಂದ್ರೆ ಎಲ್ಲ ಚಾರ್ಜ್ ಶೀಟ್ಗಳು ಒಂದು ಇಂಗ್ಲಿಷ್ ನಲ್ಲಿ ಟ್ರಾನ್ಸ್ಲೇಟ್ ಆಗಿರ್ಬೇಕು. ಹೀಗಾಗಿ ಅದನ್ನ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡಿಕೊಂಡು ಸುಮಾರು 5,000 ಪುಟಗಳ ಇಂಗ್ಲಿಷ್ ಚಾರ್ಜ್ ಶೀಟ್ ಅನ್ನ ಪೊಲೀಸರು ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಮತ್ತೆ ಇದರಲ್ಲಿ ಬೇರೆ ಬೇರೆ ಅಂಶಗಳನ್ನು ಕೂಡ ಪೊಲೀಸರು ಉಲ್ಲೇಖ ಮಾಡುವಂತಹ ಒಂದು ಸಾಧ್ಯತೆಗಳಿದೆ. ಅಂದ್ರೆ ಒಂದ್ ವೇಳೆ ದರ್ಶನ್ ಏನಾದ್ರೂ ಶೂಟಿಂಗ್ಗೆ ಪಾಲ್ಗೊಂಡ್ರೆ ಅದು ಸಾಕ್ಷ್ಯವಾಗಿ, ಪ್ರಮುಖವಾಗಿ ಅದನ್ನ ಸಾಕ್ಷ್ಯವಾಗಿ ಪ್ರಾಸಿಕ್ಯೂಷನ್ ಡಿಪಾರ್ಟ್ಮೆಂಟ್ ಅದನ್ನ ಮುಂದಿಟ್ಕೊಂಡು ಒಂದು ಬೇಲ್ ಕ್ಯಾನ್ಸಲೇಷನ್ಗೆ ಮನವಿಯನ್ನ ಮಾಡ್ತಾರೆ. ಈ ರೀತಿ ಮಧ್ಯಂತರ ಜಾಮೀನನ್ನ ಸರ್ಜರಿಗೋಸ್ಕರ ತಗೊಂಡಿದ್ರು, ಅದ್ರ ಸರ್ಜರಿ ಮಾಡಿಸ್ಲಿಲ್ಲ, ಇದೀಗ ಶೂಟಿಂಗ್ಗೆ ಪಾಲ್ಗೊಂಡಿದ್ದಾರೆ. ಹೀಗಾಗಿ ಬೇಲನ್ನ ಕ್ಯಾನ್ಸಲ್ ಮಾಡ್ಬೇಕು. ಯಾಕಂದ್ರೆ ಸುಳ್ಳು ಹೇಳಿ ಇವರು ಮಧ್ಯಂತರ ಜಾಮೀನನ್ನ ಪಡ್ಕೊಂಡಿದ್ದಾರೆ. ಹೀಗಾಗಿ ಅವರ ಒಂದು ಜಾಮೀನ್ ಏನ್ ಹೈಕೋರ್ಟ್ ಏನ್ ಕೊಟ್ಟಿದೆ ಅದನ್ನೇ ಕ್ಯಾನ್ಸಲೇಷನ್ ಮಾಡ್ಬೇಕು ಅನ್ನೋದ್ರ ಮನವಿಯನ್ನ ಮಾಡುವಂತಹ ಒಂದು ಸಾಧ್ಯತೆಗಳು ಇದೆ. ಹೀಗಾಗಿ ಅವರು ಶೂಟಿಂಗಿಗೆ ಏನು ಹೋಗೋದಕ್ಕೆ ನಿರ್ಧಾರವನ್ನ ದರ್ಶನ್ ಕೂಡ ಮಾಡಿಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗಿರುವಂತದ್ದು. ಹೀಗಾಗಿ ಅಂದ್ರೆ ಸಿನಿಮಾ ಪ್ರೇಕ್ಷಕರಿಗೆ, ಅಂದ್ರೆ ದರ್ಶನ್ ಅಭಿಮಾನಿಗಳಿಗೆ ದರ್ಶನ್ ಸಿನಿಮಾ ಮತ್ತಷ್ಟು ದಿನ ಒಂದು ವೈಟ್ ಮಾಡುವಂತಹ ಒಂದು ಚಾನ್ಸಸ್ ಇದೆ. ಮತ್ತೆ ಮೇಲ್ಮನವಿಗೂ ಕೂಡ ಎಲ್ಲಾ ರೀತಿಯಲ್ಲೂ ಪೊಲೀಸರು ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ವೀಣಾ, ಥ್ಯಾಂಕ್ ಯು ಚೇತನ್ ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.